Tropical Research and Development Center promotes simple rainwater harvesting pits and also help local communities to restore small lakes and wetlands to address water scarcity in Uttara Kannada districts of Karnataka through TRDC Paryavaran. TRDC Paryavaran works with small and marginal farmers who practice subsistence agriculture or rain-fed agriculture without much irrigation facilities. During summer, they face acute shortage of surface and groundwater resources. Through rainwater harvesting and restoration of small lakes, TRDC Paryavaran is attempting to enhance both surface and groundwater reservoirs for the benefit of local communities. Your support play a vital role in improving the living condition of the poor farmers in Uttara Kannada district, Karnataka. Thank you. ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಲಕ್ಷ್ಮಣ. ಯಾವ ಊರು ನಿಮ್ಮದು? ನರೂರು. ನರೂರು. ಏನು ಉದ್ಯೋಗ ಏನು ಮಾಡ್ತೀರಿ ನೀವು? ರೈತಾಪಿ ಮಾಡ್ತಾವ್ರಿ, ದನ ಮೇಯಿಸೋದು, ರೈತಾಪಿ ಮಾಡೋದು. ಇಲ್ಲಿ ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಹೆಂಗಿದೆ? ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಂ, ಸದ್ಯಕ್ಕೆ ಈಗ 4 ವರ್ಷದಿಂದ ಸ್ವಲ್ಪ ಎಲ್ಲ ತೊಂದರೆ ಆಗಿತ್ತು. ಈಗ ಸದ್ಯ ಒಂದು 2 ವರ್ಷ ನಿತ್ತಲಾಗುತ್ತೆ. ನೀರಿಂದ ಏನು ಸಮಸ್ಯೆ ಏನಿಲ್ಲ. ಈಗ ನಿಮಗೆ ನಿಮ್ಮೂರಲ್ಲಿ TRDC ಸಂಸ್ಥೆಯವರು ಇದೆಲ್ಲ ಇಂಗುಗುಂಡಿ ಇದನ್ನೆಲ್ಲ ಮಾಡಿಸಿದಾರಲ್ಲ ನಿಮ್ಮಲ್ಲಿ ಬೆಟ್ಟದಲ್ಲಿ ಮತ್ತು ಬೇರೆ ಕಡೆ ಇದರಲ್ಲಿ, ಅದರಿಂದ ಏನು ಅನುಕೂಲ ಏನಾಯಿತು ನಿಮಗೆ? ಅನುಕೂಲ ಏನು ಅಂದರೆ ಇಲ್ಲಿ ಆ ಥರ ಗುಂಡಿ ತೆಗೆದಕ್ಕೆ ಕೆಳ ಕೆರೆಯಲ್ಲಿ ನೀರು ಮಾಡ್ತಾ ಇದೆ, ಜಾಸ್ತಿ ದಿವಸ ನೀರು ಇರ್ತದೆ. ಜಾಸ್ತಿ ದಿವಸ ಮಾಡ್ತಾ ಇದೆ. ಹಾಂ, ಮತ್ತು ನೀವು ಈ ದನ ಮೇಯಿಸ್ತಿರಲ್ಲ, ದನ ಮೇಯ್ಸಕ್ಕೆ ಸಾಮಾನ್ಯ ಸುಮಾರು ದಿವಸ ನೀರು ಕುಡಿತಾವೆ. ಮೇವೇನಾದರೂ ಸ್ವಲ್ಪ ಬೆಟ್ಟದ ಪ್ರದೇಶದಲ್ಲಿ ಮೇವೇನಾದರೂ ಸ್ವಲ್ಪ ಇದಾಗೈತಾ? ಮೇವು ಅಂದರೆ ಮೊದಲೇ ಸ್ವಲ್ಪ ನೀರಿದ್ದು ಹಾಂ, ಸ್ವಲ್ಪ ಕಡಿಮೆ ಆಗ್ತದೆ, ಆಮೇಲೆ ತೊಂದರೆ ಆಗಲ್ಲ. ಆಮೇಲೆ ಹಸಿ ಇರ್ತದೆ, ದಿವಸ ಹಸಿರು ಇರ್ತೈತೆ. ನಿಮ್ಮ ಹೆಸರು? ಚನ್ನವೀರ್ ನಾಯ್ಕ ನರೂರು ಅಂತೇಳಿ. ನರೂರು. ನೀವೇನು ಮಾಡ್ತೀರಿ? ಕೆಲಸ ಏನು ಮಾಡ್ತೀರಿ? ಕೃಷಿ ಕೆಲಸ ಮಾಡ್ತಾ ಇದ್ದೀವಿ. ಕೃಷಿ ಕೆಲಸ ಮಾಡ್ತೀರಿ. ಈಗ ಇಲ್ಲಿ ಕೆರೆ ಕಾಣಿಸ್ತಾ ಇದೆಯಲ್ಲ, ಈ ಕೆರೆ ಹೆಸರೇನಿದು? ಇದು ಮಂಜಲಗೆರೆ ಅಂತೇಳಿ. ಮಂಜಲಗೆರೆ ಅಂತ ಸೇರಿರ್ತಕ್ಕಂಥ ಕೆರೆ. ಸಾಮಾನ್ಯ ಎಷ್ಟು ದೊಡ್ಡದಿದೆ ಇದು? ಎಷ್ಟು ವಿಸ್ತಾರನದ್ದು ಅಂತಂದರೆ ಒಂದು 1 ಎಕರೆ 1.5 ಎಕರೆ ಒಳಗೆ ಇರ್ಬೋದು ಅನ್ನೋ ಅಂದಾಜಿದೆ. ಹಾಂ, ಇದನ್ನು ಈ TRDC ಸಂಸ್ಥೆಯವರು ಇದರಿಂದ ಈ ಕೆರೆಗಳ ಪುನರುಜ್ಜೀವನದಲ್ಲಿ ಇದನ್ನು ಪುನರುಜ್ಜೀವನ ಮಾಡಿಸಿದ್ರಲ್ಲ, ಎಷ್ಟು ವರ್ಷ ಆಯಿತು ಅದು? ಇದು ಸರಿ ಸಾಮಾನ್ಯ 3 ವರ್ಷ, ನನಗೆ ನೆನಪಿಲ್ಲ, ಅಂದಾಜು 3 ವರ್ಷ ಇದಾಯಿತು. ಅದನ್ನು ಮಾಡಿಸಿದ್ರಿಂದ ಈಗ ಏನು ಉಪಯೋಗ ಏನಾರು ಆಗಿದೆಯಾ? ಏನು ಅನುಕೂಲ ಆಗಿದೆ ಇದರಿಂದ? ಈಗ ಇದನ್ನು ಮಾಡಿಸಿರೋದ್ರಿಂದ ಮೊದಲೇ ನೀರು ನಿಲ್ತಿದ್ದಿಲ್ಲ ಭಾಳ ದಿವಸ. ಈಗ ಸದ್ಯಕ್ಕೆ ಸರ್ವೇ ಸಾಮಾನ್ಯವಾಗಿ ಈ ವರ್ಷ, ಹೋದ ವರ್ಷ ಅಂತೂ ಬತ್ತಿಲ್ಲ ನೀರಂತೂ. ಬೇಸಿಗೆಯಲ್ಲೂ ನೀರಿದೆ. ತದನಂತರದಲ್ಲಿ ಇಲ್ಲಿ ಬೆಳೆಗೆಲ್ಲ ನೀರು ಬೇಕಾದವು ಬಿಟ್ಕೊಳ್ಳಿಕ್ಕೆ ಅಂದ್ರೆ ಸ್ವಲ್ಪ ಭತ್ತ ಹೊಡೆಯುವಂಥ ಸಂದರ್ಭದಲ್ಲಿ ಅವಾಗ ನೀರು ಸಿಗ್ತಿದ್ದಿಲ್ಲಾಗಿತ್ತು. ಈಗ ನೀರು ಸಿಗ್ತಕ್ಕಂಥ ಒಂದು ಅನುಕೂಲ ಬಂದಿದೆ. ಹಾಂ, ಮತ್ತು ಇಲ್ಲಿ ಇದು ಆ ಕಡೆಗೆ ಎಲ್ಲ ಕಾಡು ಕಾಣಿಸ್ತಾ ಇದೆ. ಕಾಡು ಪ್ರಾಣಿಗಳಿಗೆ ಇದರಿಂದ ಏನಾದ್ರು ಉಪಯೋಗ ಆಗ್ತದೆ? ಕಾಡು ಪ್ರಾಣಿಗಳು ನಮ್ಮಲ್ಲಿ ಇಲ್ಲಿ ಸಾಮಾನ್ಯವಾಗಿ ಕೆಲವು ಜಿಂಕೆ ಬರ್ತವೆ, ಅಲ್ಲಿಂದ ಇದು ನಮ್ಮಲ್ಲಿ ಕಾಡು ಕುರಿ ಅಂತ ಬರ್ತಿರ್ತವೆ, ಕೆಲವು ಪಕ್ಷಿಗಳಿದ್ದಾವೆ, ನವಿಲಿದ್ದಾವೆ, ಕೆಲವಿಂದ ಪ್ರಾಣಿಗಳೆಲ್ಲ ಕೆಲವು ಸಂದರ್ಭದಲ್ಲೆಲ್ಲ ಈ ಕಡೆ ಎಲ್ಲ ಹುಲಿನೂ ಬಂದು ಓಡಾಡ್ತಾವೆ ಅನ್ನೋ ಸುದ್ದಿನೂ ಕೇಳ್ತೇವೆ ನಾವು. ಕೆಲವು ಇಲ್ಲಿ ದನನೂ ಹಿಡಿದಿದೆ ಹುಲಿ, ಈಗ ಒಂದು 6 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ. ಸರಿ, ಆ ಥರದಲ್ಲಿ ಈ ಕೆರೆಗೆ ಬರುವ ಒಂದು ನಿರೀಕ್ಷೆನೂ ಐತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವಕ್ಕೆಲ್ಲ ಕುಡಿಲಿಕ್ಕೆ ನೀರಿನ ಅನುಕೂಲ ಆಗ್ತಾ ಇದೆ. ಮತ್ತು ಇದು ಇಲ್ಲಿಂದ ಹೊರಟ ಹೆಚ್ಚುವರಿ ನೀರು ಎಲ್ಲಿಗೆ ಹೋಗ್ತದೆ ಇದು ಮುಂದೆ? ಇದು ನಮ್ಮಲ್ಲಿ ಜಲಸಂವರ್ಧನಾ ಇಲಾಖೆಗೆ ಸೇರಿಸ್ಕೊಂಡಿದೆ ನಮ್ಮ ಕೆರೆಯನ್ನು. ಇದು ಅಲ್ಲಿ ಈ ಕೆರೆ ನೀರು ಗದ್ದೆಗೆಲ್ಲ ಹಾದು, ಗದ್ದೆಯಿಂದ ಕಾಲುವೆ ಇದೆ, ಕಾಲುವೆ ಮುಖಾಂತರ ನಮಗೆ ಅಲ್ಲಿ ಸೌತಿ ಕೆರೆ ಅಂತ ಇದೆ, ಸೌತಿ ಕೆರೆಗೆ ಹೋಗಿ ನೀರು ಶೇಖರಣೆ ಆಗ್ತಾ ಇದೆ. ಅಂದರೆ ಆ ಕೆರೆಗೂ ಕೂಡ ಇದರಿಂದ ಸಪೋರ್ಟ್ ಸಿಗುತ್ತದೆ ಇದು. ಇಲ್ಲಿ ಇದರಿಂದ ನೇರವಾಗಿ ಯಾವ್ಯಾವ ರೈತರಿಗೆ ಜಮೀನಿಗೆ ಅನುಕೂಲ ಆಗಿದೆ? ದೇವರೇಯಪ್ಪ ಅಂತೇಳಿ
ಅವ್ರದ್ದೊಂದು ಕುಟುಂಬ ಇದೆ. ಹ್ಞೂ ಅವ್ರ ಮಕ್ಕಳು ಡಿವೈಡ್ ಆಗಿದ್ದಾರೆ. ಹ್ಞೂ ಮಲ್ಕೇಶ್ ಅಂತೇಳಿ, ಚೌಡಪ್ಪ ಅಂತೇಳಿ, ಹ್ಞೂ ಅದೊಂದು ಇಲ್ಲೊಂದು ಹೆಚ್ಚು ಕಡಿಮೆ ಒಂದು 10 ಎಕರೆ ವಿಸ್ತೀರ್ಣ ಇದೆ. ಇಲ್ಲಿ ಹಾಂ 10 ಎಕರೆನ ದಾಟಿ ಮುಂದೆ ಸುಮಾರು ಜಾಸ್ತಿ ಜಾಗ ಇದೆ. ಹಾಂ ಅದಕ್ಕೂ ಕೂಡ ನೀರು ಅಲ್ಲಿ ಅದ್ರ ತಲೆ ಮೇಲೆ ಹಾದು ಹೋಗ್ತಾ ಇರ್ತದೆ. ಅಂದರೆ ಬೇರೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗ್ತಾ ಇದೆ.